ಆತ್ಮೀಯ H16 ನ್ಯೂಸ್ ಅರ್ಥಾತ್ ಹೇ ಸೀತಾರಾಮಗೆ ಸ್ವಾಗತ. ನಾನು ನಿಮ್ಮ ಎಮ್ಮ ಇವತ್ತು ಮಲ್ಲಪ್ಪ ಚೂತಾರ. ಆತ್ಮೀಯರೇ, ಇತ್ತೀಚೆಗೆ ಬೆಂಗಳೂರಲ್ಲೇ ವಚನ ದರ್ಶನ ಮಿಥ್ಯಾ ಸತ್ಯ ಇದು ಗ್ರಂಥದ ಬಿಡುಗಡೆ ಮಾಡಿ ನಮ್ಮ ಲಿಂಗಾಯತ ಅಂದರೆ ಲಿಂಗವನ್ನು ಆಯತ ಮಾಡ್ಕೊಂಡಂಥವರು ಈ ವೀರಶೈವ ಒಂದು ಸಂಪ್ರದಾಯಬದ್ಧವಾಗಿ ಬೆಳೆದಂಥ ಒಂದು ಪರಂಪರೆ ಅವ್ರಿಗೊಂದು ಉತ್ತರ ಕೊಡುವಂಥ ಕೆಲಸ ಮಾಡಿದ್ದಾರೆ. ಯಾಕಂತಂದ್ರೆ ಈ ವಚನ ದರ್ಶನದಿಂದಾಗಿ ನೋಡೋದಕ್ಕೆ ಭಾಳ ಉತ್ತಮವಾಗಿ ಹೌದಪ್ಪ ಇದು ಒಂದು ಲಿಂಗಾಯತ ಸಮುದಾಯಕ್ಕೆ ಅಥವಾ ಬಸವಣ್ಣವರಿಗೆ ಅಪಚಾರ ಮಾಡಿಲ್ಲ ಅನ್ನುವಂಗೆ ಇರ್ತದೆ. ಬಟ್ ಒಳಗೆ ಅನಾಲಿಸಿಸ್ ಬಂದಾಗ ನೋಡಿದಾಗ ಪೂರ್ತಿಯಾಗಿ ಬಸವಣ್ಣವ್ರಿಗೆ ಹೊಸದು ಹೇಳಿಲ್ಲ. ಈ ಒಂದು ಏನಪ್ಪ ಅಂದ್ರೆ ವೇದ ಆಗಿರ್ಬೋದು, ಉಪನಿಷತ್ತು ಆಗಿರ್ಬೋದು, ಮತ್ತಿನ್ನೇನೋ ಆಗಿರ್ಬೋದು ಅವುಗಳು ಅನುವಾದ ಮಾಡಿದ್ದಾರೆ ಅಷ್ಟೇ. ಅಂಥ ಕ್ರಾಂತಿಕಾರಕ ಏನಲ್ಲ ಅನ್ನೋರಾಗಿ ಬಿಂಬಿಸುವಂಥ ಪ್ರಯತ್ನವನ್ನು ಒಂದಿಷ್ಟು ವೀರಶೈವ ಧರ್ಮೀಯರು, ಅದರಲ್ಲೂ ಬ್ರಾಹ್ಮಣ್ಯದ ಮೇಲೆ ವಿಶ್ವಾಸಟ್ಟಂಥವರು, ಅದರಲ್ಲೂ RSS ಪರಂಪರೆಯ ಜೊತೆ ಗುರುಸಿಕೊಂಡವರು ಮಾಡಿದ್ದಾರೆ ಅನ್ನೋದು ಇವರು ನೇರವಾದ ಆರೋಪ. ನಮ್ಮ ವಚನ ದರ್ಶನ ಮಿಥ್ಯ ಸತ್ಯದ ಕುರಿತಾದ ಸಭೆಯಲ್ಲಿ ಭಾಗವಹಿಸಿದಂಥ ಬಸವರಾಜ ಹೊರಟ್ಟಿಯವರಾಗಿರ್ಬೋದು, MB ಪಾಟೀಲ್ ಆಗಿರ್ಬೋದು, ಪಂಡಿತಾರಾಧ್ಯ ಶಿವಾಚಾರ್ಯ ಸ್ವಾಮೀಜಿಯವರಾಗಿರ್ಬೋದು, ತೋಂಟದ ಸಿದ್ದರಾಮ ಸ್ವಾಮೀಜಿಯವರಾಗಿರ್ಬೋದು, ಬಸವಲಿಂಗ ಪಟ್ಟದೇವರ ಅವರಾಗಿರ್ಬೋದು, ಇವರೆಲ್ಲರೂ ಹೆಚ್ಚು ಕಡಿಮೆ ಎಲ್ಲ ಗೋರುಚ್ ಅವರು ಇತ್ತೀಚೆಗೆ ನಮ್ಮ ಸಾಹಿತ್ಯ ಪರಿಷತ್ತಿನ ಅಧ್ಯಕ್ಷರಾದಂಥವರು ಇವರೆಲ್ಲರೂ ಒಕ್ಕೊರಲಿನಿಂದ ಈ ಕೃತಿ ತಪ್ಪನ್ನು ಬಿಂಬಿಸ್ತಾ ಇದೆ ಅಂತೇಳಿ ವಾದ ಮಾಡಿದ್ದಾರೆ, ಚರ್ಚೆ ಮಾಡಿದ್ದಾರೆ. ಅನಗತ್ಯವಾಗಿ ನಮ್ಮ ಲಿಂಗಾಯತ ಅಥವಾ ಬಸವ ವಿಚಾರಗಳನ್ನು ತುಂಡರಿಸುವಂಥ ಕೆಲಸವನ್ನು, ದೂರ ಸರಿಸುವಂಥ ಕೆಲಸವನ್ನು ಇವರು ಮಾಡಿದ್ದಾರೆ. ಮತ್ತು ಸಂಪ್ರದಾಯವನ್ನು ತಂದಿದ್ದಾರೆ ಅನ್ನುವಂಥ ಮಾತನ್ನು ಪ್ರತಿಪಾದಿಸಿದ್ದಾರೆ. ಅವ್ರ ಪ್ರತಿಪಾದನೆಯಲ್ಲಿ ಸತ್ಯನೂ ಅಂತ ನನಗೆ ಅನ್ನಿಸ್ತಾರೆ. ಯಾಕಂತಂದ್ರೆ ಒಂದು ವಚನ ಇಂಥ ಅದ್ಭುತದ ಒಂದು 2-3 ವಚನಗಳಾದ್ರೂ ಭಾಳ ಅದ್ಭುತ ಇದ್ದಾವೆ. ಅವ್ರು ನೋಡಿದಾಗ ಬಸವಣ್ಣವರು ಸಂಪ್ರದಾಯವಾದಿನ ಅಂತ ನೀವು ಪ್ರಶ್ನೆ ಮಾಡ್ತೀರಿ. ಯಾಕಂದ್ರೆ ಅವ್ರು ಲಿಂಗಾಯತ ಧರ್ಮ ಲಿಂಗವನ್ನು ಆಯ್ತು ಮಾಡಿಕೊಂಡ್ರು, ಅದು ಮಾತು ಬೇರೆ. ಅವತ್ತಿನ ದಿನಗಳಲ್ಲಿ ದೊಡ್ಡ ಒಂದು ಕ್ರಾಂತಿ ನಾವು. ಯಾಕಂದ್ರೆ ವೈಚಾರಿಕ ಮೇಲೆ ಬಂದಂಥದ್ದು ನೋಡ್ರಿ. ಒಂದು ವಚನ ಮುಂದೆ ಒಂದಿಷ್ಟು ಹೇಳಿ ನೋಡ್ತೀನಿ ನಿಮಗೆ ಏನು ಅನಿಸ್ತದೆ ಅಂತೆಲ್ಲ ನೋಡ್ರಿ. ಇದು ವಿಶೇಷವಾಗಿ ಅದನ್ನು ಸಂಪಾದನೆ ಮಾಡಿದವರು ನಮ್ಮ ಮೂಲ ಸಂಪಾದನೆ R. ಹಿರೇಮಠರು. ನಂತರದಲ್ಲಿ MM ಕಲಬುರ್ಗಿ ಅವರು ಇದನ್ನು ಸಂಪಾದನೆ ಮಾಡಿದ್ದಾರೆ.